ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಉಲ್ಬಣಿಸುತ್ತಲೇ ಹೋಗುತ್ತಿದೆ. ಇರಾನ್ ತನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದರೆ, ಖಮೇನಿಯ ಉತ್ತರಾಧಿಕಾರಿ ಯಾರೇ ಆದರೂ ಆತನನ್ನ ಹತ್ಯೆ ಮಾಡುವುದಾಗಿ ಇಸ್ರೇಲ್ ಘೋಷಿಸಿದೆ. ಹೋರ್ಮುಜ್ ಜಲಸಂಧಿಯನ್ನು ತನ್ನ ನಿಯಂತ್ರಣದಲ್ಲಿರಿಸಿಕೊಂಡಿರುವ ಇರಾನ್ ಅದರ ಮೂಲಕ ಯಾವುದೇ ತೈಲ ಟ್ಯಾಂಕರ್ ಸಾಗಿ ಹೋಗಲು ಯತ್ನಿಸಿದ್ರೆ ಅವುಗಳನ್ನು ಹೊಡೆದು ಮುಳುಗಿಸುವುದಾಗಿ ಎಚ್ಚರಿಕೆ ನೀಡಿದೆ. ಈ ನಡುವೆ ಹೋರ್ಮುಜ್ ಜಲಸಂಧಿ ಮುಚ್ಚಿರುವುದರಿಂದ ಕತಾರ್ನಿಂದ ಇರಾಕ್ವರೆಗೆ ತೈಲ ಉತ್ಪಾದನೆಗೆ ಸ್ಥಗಿತಗೊಂಡಿದೆ. ಹೋರ್ಮುಜ್ ಜಲಸಂಧಿಯಿಂದ ತೈಲ ಹೊತ್ತ ಹಡಗುಗಳು ಹೋಗುವುದೇ ಆದಲ್ಲಿ ರಕ್ಷಣೆ ಕೊಡಲು ಸಿದ್ಧ ಎಂದು ಅಮೆರಿಕ ಘೋಷಿಸಿದೆ. ಖಮೇನಿ ಹತ್ಯೆಯ ನಂತರ ಇರಾನಿಗೆ ಉತ್ತರಾಧಿಕಾರಿ ಯಾರಾಗುತ್ತಾರೆ ಎಂಬ ಬಗ್ಗೆ ಸಂಶಯಗಳು ವ್ಯಕ್ತವಾಗುತ್ತಿರುವಂತೆಯೇ ಖಮೇನಿ ಪುತ್ರ ಮೊಜ್ತಬಾ ಅವರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡುವ ಸಾಧ್ಯತೆಯೇ ಹೆಚ್ಚಿದೆ ಎಂದು ಇಸ್ರೇಲ್ ಮಾಧ್ಯಮಗಳು ವರದಿ ಮಾಡಿವೆ. ಇರಾನಿಗೆ ಯಾರೇ ಉತ್ತರಾಧಿಕಾರಿಯಾಗಲಿ ಅವರು ಯಾವುದೇ ಸ್ಥಳದಲ್ಲಿ ಅಡಗಿರಲಿ ಹುಡುಕಿಕೊಳ್ಳುತ್ತೇವೆ ಎಂದು ಇಸ್ರೇಲ್ ಶಪಥ ಮಾಡಿದೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಇಸ್ರೇಲ್ ಸಚಿವ ಕಟ್ಸ್ ಸಿಂಹಗರ್ಜನೆ ಕಾರ್ಯಾಚರಣೆಯ ಉದ್ದೇಶದ ಸಮಗ್ರ ಭಾಗವಾಗಿ ಈ ಹತ್ಯಾ ಕಾರ್ಯಾಚರಣೆಗೆ ಅವಶ್ಯವಾದ ಯೋಜನೆ ರೂಪಿಸುವಂತೆ ತಾನು ಮತ್ತು ಪ್ರಧಾನಮಂತ್ರಿ ಅವರು ಸಂಬಂಧಿತರಿಗೆ ಸೂಚಿಸಿದ್ದಾಗಿ ಎಕ್ಸ್ನಲ್ಲಿ ಹೇಳಿದ್ದಾರೆ. ನಾವು ನಮ್ಮ ಅಮೆರಿಕನ್ ಸಹಭಾಗಿಗಳ ಜೊತೆ ಪೂರ್ಣ ಬಲದಿಂದ ಕಾರ್ಯಾಚರಿಸಲು ನಿರ್ಧರಿಸಿದ್ದೇವೆ. ಇರಾನಿಯನ್ ಜನತೆ ಆ ಆಡಳಿತವನ್ನು ಕಿತ್ತೊಗೆಯಲು ಅನುಕೂಲಕರವಾದ ಪರಿಸ್ಥಿತಿಯನ್ನು ರೂಪಿಸುತ್ತೇವೆ ಎಂದವರು ಹೇಳಿದ್ದಾರೆ. ಇತ್ತ ಮಧ್ಯಪ್ರಾಚ್ಯದ ಅಮೆರಿಕನ್ ಕಾರ್ಯಾಚರಣೆಯ ಮುಖ್ಯಸ್ಥರಾಗಿರುವ ಅಡ್ಮಿರಲ್ ಬ್ರಾಡ್ ಕೂಪರ್ ಕಾರ್ಯಾಚರಣೆ ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ಸಾಧಿಸಿದೆ ಎಂದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ 50,000 ಸೈನಿಕರನ್ನು ನಿಯೋಜಿಸಲಾಗಿದೆ. 200 ಜೆಟ್ಗಳು, 2 ವಿಮಾನವಾಹಕ ನೌಕೆಗಳು ಮಿಲಿಟರಿ ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದವರು ಹೇಳಿದ್ದಾರೆ. ನಮ್ಮ ಕಾರ್ಯಾಚರಣೆಯಲ್ಲಿ ಇರಾನಿನ ನೌಕಾದಳ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಅದರ 17 ಹಡಗುಗಳು ಮುಳುಗಿವೆ. ಇರಾನಿನ 2,000 ಸ್ಥಳಗಳ ಮೇಲೆ ಗುರಿ ಕೇಂದ್ರಿತ ದಾಳಿ ನಡೆಸಲಾಗಿದೆ. ಇರಾನ್ ನಮ್ಮ ವಿರುದ್ಧ ದಾಳಿಗೆ ಬಳಸಲು ಯಾವುದನ್ನೆಲ್ಲ ಕಾಯ್ದಿರಿಸಿತ್ತೋ ಅವುಗಳನ್ನೆಲ್ಲ ಧ್ವಂಸ ಮಾಡಲಾಗಿದೆ ಎಂದವರು ಹೇಳಿದ್ದಾರೆ. ಅತ್ತ ಇಸ್ರೇಲ್ ಲೆಬನನ್ ಮೇಲೆ ವಾಯುದಾಳಿ ಪ್ರಹಾರವನ್ನು ಮುಂದುವರಿಸಿದೆ. ಬೈರುತ್ನಿಂದ ಜಾಗ ಖಾಲಿ ಮಾಡಿ ಬೇರೆಡೆಗೆ ತೆರಳುವಂತೆ ಇಸ್ರೇಲ್ ಎಚ್ಚರಿಸಿದೆ. ಇರಾನ್ ಮೇಲಣ ಇಸ್ರೇಲ್ ಮತ್ತು ಅಮೆರಿಕ ಕಾರ್ಯಾಚರಣೆಗಳ ಪರಿಣಾಮ ಮಧ್ಯಪ್ರಾಚ್ಯದಿಂದ ವಿಮಾನ ಹಾರಾಟವೇ ಸ್ಥಗಿತಗೊಂಡಿದೆ. 20,000ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ಟೆಹರಾನ್ ಮೇಲೆ ಸರಣಿ ಕ್ಷಿಪಣಿ ದಾಳಿಯನ್ನು ಇಸ್ರೇಲ್ ಸತತ 5ನೇ ದಿನವೂ ಮುಂದುವರಿಸಿದೆ. ಟೆಹರಾನಿನಾದ್ಯಂತ ಇರಾನಿನ ಭದ್ರತಾ ಕಚೇರಿಗಳ ಮೇಲೆ ತಾನು ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಅಧಿಕೃತವಾಗಿ ಹೇಳಿದೆ. ಶನಿವಾರದಂದು ದಾಳಿ ಆರಂಭವಾದ ನಂತರ ಇರಾನಿನಲ್ಲಿ 1097 ಮಂದಿ ಮೃತಪಟ್ಟಿದ್ದಾರೆ ಎಂದು ಇರಾನಿನ ರಕ್ಷಣಾ ಸಚಿವರು ಹೇಳಿದ್ದಾರೆ. ಶ್ರೀಲಂಕಾದಲ್ಲಿ ಇರಾನಿನ ನೌಕಾದಳದ ಹಡಗು ಮುಳುಗಿದೆ. ಅದರಲ್ಲಿದ್ದ ನಾವಿಕರನ್ನು ರಕ್ಷಿಸಲಾಗಿದೆ. ಹಡಗು ಮುಳುಗಡೆಗೆ ಕಾರಣ ತಿಳಿದು ಬಂದಿಲ್ಲ. ಇರಾನ್ ಮತ್ತು ಅಮೆರಿಕ ಮಾತುಕತೆಗಳು ವಿಫಲಗೊಳ್ಳಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ವರ್ತನೆ ಕಾರಣ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಚಿ ಆಪಾದಿಸಿದ್ದಾರೆ. ಮಾತುಕತೆಗಳನ್ನು ಟ್ರಂಪ್ ರಿಯಲ್ ಎಸ್ಟೇಟ್ ವರ್ಗಾವಣೆ ರೀತಿಯಲ್ಲಿ ಪರಿಗಣಿಸಿದ್ರು. ಅವರು ರಾಜತಾಂತ್ರಿಕತೆಗೆ ಮೋಸ ಮಾಡಿದ್ರು ಎಂದು ಅಬ್ಬಾಸ್ ಆಪಾದಿಸಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶೀಘ್ರ ಶಮನ ಸಾಧ್ಯತೆಗಳು ಕ್ಷೀಣವಾಗಿರುವುದರಿಂದ ವಿವಿಧ ದೇಶಗಳು ನಿರ್ಬಂಧಿತ ವಾಯು ಪ್ರದೇಶದಿಂದ ಹೊರಗಿನ ವಾಯುಮಾರ್ಗದ ಮೂಲಕ ತಮ್ಮ ನಾಗರಿಕರನ್ನು ಕರೆತರಲು ವಿಮಾನಗಳ ಏರ್ಪಾಡುಗಳನ್ನು ಮಾಡುತ್ತಿವೆ.